ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಕೊಲೆ, ಸುಲಿಗೆ, ಗಲಭೆ ತುಂಬಾ ಹೆಚ್ಚಾಗ್ತಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವ್ರಿಗೆಲ್ಲ ಕಾನೂನು ಅಥವಾ ಪೊಲೀಸರ ಭಯವೇನಾದರೂ ಇದೆಯಾ ಇಲ್ಲ ಎನ್ನುವುದೇ ತಿಳಿತಾ ಇಲ್ಲ. ಇಂಥವರಿಗೆ ಚುಚ್ಚುವುದು, ಕೊಲ್ಲುವುದು ಅಂತೂ ತುಂಬಾ ಸುಲಭವಾಗಿಬಿಟ್ಟಿದೆ. ಮೊನ್ನೆ ಒಂದು ಘಟನೆ ನಡೆದಿದೆ. ಯಾವುದೋ ದೇಶದಲ್ಲಿ ಅಥವಾ ಅದನ್ನು ಬಿಟ್ಟರೆ ದೆಹಲಿಯ ಶ್ರಾದ್ದ ಹತ್ಯಾ ಮಾದರಿಯಲ್ಲೇ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಒಂದು ಘಟನೆ ನಡೆದಿದೆ. ವೈಯಾಲಿ ಕಾವಲ್ನ ಮನೆಯೊಂದರಲ್ಲಿ ಮಹಾಲಕ್ಷ್ಮಿ ಎಂಬ ಹುಡುಗಿಯನ್ನು ಹತ್ಯೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಹಂತಕ. ಈ ಹತ್ಯೆ ನಡೆದು 10 ರಿಂದ 15 ದಿನಗಳು ಕಳೆದು ಹೋಗಿವೆ. ಆದರೆ ಅದು ಈಗ ಬೆಳಕಿಗೆ ಬಂದಿದೆ ಮತ್ತು ಈಕೆಯ ತುಂಡು ತುಂಡಾದ ದೇಹ ಕೂಡ ಸಿಕ್ಕಿದೆ. ಆ ಹುಡುಗಿಯ ಆತ್ಮ ಎಷ್ಟು ದಿನದಿಂದ ನನಗೆ ನ್ಯಾಯ ಕೊಡಿಸಿ ಅಂತ ಆ ಫ್ರಿಡ್ಜ್ನಲ್ಲೇ ಕೇಳುತ್ತಿತ್ತೋ ಆ ದೇವರಿಗೆ ಗೊತ್ತು. ಅವಳ ಹೆಸರು ಮಹಾಲಕ್ಷ್ಮಿ. ಅವರು ಮೂಲತಃ ನೇಪಾಳ ಮೂಲದವರು. ಇವರು ಸುಮಾರು ಹಲವಾರು ವರ್ಷಗಳಿಂದ ಬೆಂಗಳೂರಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸವಾಗಿರುತ್ತಾರೆ. ಆದರೆ ಸುಮಾರು 6-7 ತಿಂಗಳಿಂದ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಈಕೆ ನೆಲೆಸಿದ್ದಳು. ಈಕೆಗೆ ಮದುವೆಯಾಗಿ ಒಂದು ಮಗು ಕೂಡ ಇರುತ್ತೆ. ಗಂಡ ನೆಲಮಂಗಲದಲ್ಲಿ ಒಂದು ಮೊಬೈಲ್ ಶಾಪ್ ಇಟ್ಟುಕೊಂಡಿರುತ್ತಾರೆ. ಆತನನ್ನು ಮತ್ತು ಮಗುವನ್ನು ಬಿಟ್ಟು ಈಕೆ ಕಾರಣಾಂತರಗಳಿಂದ ದೂರವಾಗಿರುತ್ತಾಳೆ. ಈಕೆ ಒಬ್ಬಳೇ ಈ ಮನೆಯಲ್ಲಿ ಇದ್ದು ಮಾಲ್ನಲ್ಲಿ ಕೆಲಸಕ್ಕೆ ಹೋಗುತ್ತಿರುತ್ತಾಳೆ. ಒಂದು ದಿನ ಅಲ್ಲಿಯ ಜನರಿಗೆ ಮನೆಯ ಸುತ್ತ ವಾಸನೆ ಬರಲು ಶುರು ಮಾಡುತ್ತೆ. ಮನೆಯ ಮಾಲೀಕರು ಮಹಾಲಕ್ಷ್ಮಿಯ ತಾಯಿಗೆ ಕಾಲ್ ಮಾಡಿ ಸುದ್ದಿ ತಿಳಿಸುತ್ತಾರೆ. ಅದನ್ನು ತಿಳಿದ ಅವರ ಮನೆಯವರು ಅಲ್ಲಿಗೆ ಬಂದು ಮನೆಯ ಬಾಗಿಲನ್ನು ತೆರೆದು ಫ್ರಿಡ್ಜ್ ಅನ್ನು ನೋಡಿ ಕಿರುಚುತ್ತಾರೆ. ಆ ದೃಶ್ಯವನ್ನು ಕಂಡವರು ಪೊಲೀಸರಿಗೆ ಸುದ್ದಿ ತಿಳಿಸಿದಾಗ ಪೊಲೀಸರು ಬಂದು ನೋಡುತ್ತಾರೆ. ಆಗ ಅದರಲ್ಲಿ ಮಹಾಲಕ್ಷ್ಮಿಯ ದೇಹ ತುಂಡು ತುಂಡು ಮಾಡಿ ಫ್ರಿಡ್ಜಿನಲ್ಲಿ ಇಟ್ಟಿರುತ್ತಾರೆ. ಒಂದು ವರದಿಯ ಪ್ರಕಾರ ಆಕೆಯ ದೇಹವನ್ನು 52 ತುಂಡುಗಳಾಗಿ ಮಾಡಿರುತ್ತಾರೆ. ಆ ಹಂತಕರಿಗಾಗಿ ಶೋಧ ನಡೆಸಿದ್ದಾರೆ. ಆ ಹಂತಕರಿಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ಸ್ಥಳೀಯರು ಹೇಳುವ ಪ್ರಕಾರ ಯಾರೋ ಒಬ್ಬ ಬೈಕ್ನಲ್ಲಿ ಪಿಕಪ್ ಡ್ರಾಪ್ ಮಾಡುತ್ತಿರುತ್ತಾನೆ ಅನ್ನುವುದನ್ನು ತಿಳಿಸಿರುತ್ತಾರೆ. ಆದರೆ ಆಕೆ ಗಂಡನ ಪ್ರಕಾರ ಕಟಿಂಗ್ ಶಾಪ್ನವನಾದ ಅಶ್ರಫ್ ಎಂಬ ವ್ಯಕ್ತಿಯ ಮೇಲೆ ಅವರ ಅನುಮಾನವಿರುತ್ತದೆ. ಯಾಕೆಂದರೆ ಈ ಮಹಾಲಕ್ಷ್ಮಿ ಜೊತೆ ಅವನಿಗೆ ಸ್ನೇಹ ಮತ್ತು ಸಲಿಗೆ ಇತ್ತು ಎಂದು ಮಾಧ್ಯಮಗಳಿಗೆ ಆಕೆಯ ಗಂಡ ತಿಳಿಸಿದ್ದಾರೆ. ಪೊಲೀಸರು ಕೂಡ ಆ ಅಶ್ರಫ್ನನ್ನು ವಶಪಡಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಹಾಗೆ ತಾಯಿ ನೀಡಿದ್ದ ದೂರಿನಲ್ಲಿ ಕುಟುಂಬದಲ್ಲಿನ ಜಗಳ, ಮನಸ್ತಾಪ ಎಫ್ಐಆರ್ನಲ್ಲಿ ದಾಖಲಾಗಿದೆ. ಹಾಗೆ ಪೊಲೀಸರಿಗೆ ಆಕೆಯ ಮೊಬೈಲ್ ಅನ್ನು ತೆಗೆದು ನೋಡಿದಾಗ ಆಕೆ ಹಲವಾರು ಹುಡುಗರ ಜೊತೆ ಸಂಪರ್ಕದಲ್ಲಿದ್ದಳು ಎಂದು
ತಿಳಿದು ಬರುತ್ತದೆ. ಹಾಗೆ ಇವಳ ಜೊತೆ ಸುಮಾರು 6 ತಿಂಗಳ ಮುಂಚೆ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನ ಜೊತೆಗೆ ಇವಳಿಗೆ ಪ್ರೀತಿಯಾಗಿರುತ್ತದೆ. ಆ ಹುಡುಗನ ಮೇಲೆ ಪೊಲೀಸರಿಗೆ ಹೆಚ್ಚು ಅನುಮಾನ ಮೂಡಿ ಬಂದಿದೆ. ಹಾಗೆ ಪೊಲೀಸರಿಗೆ ಮನೆಯಲ್ಲಿ ಕೆಲವು ಕಡೆ ಮಲ್ಟಿಪಲ್ ಬೆರಳಚ್ಚುಗಳು ಕೂಡ ಕಂಡು ಬಂದಿದ್ದಾವೆ. ಹಾಗೆ ಒಬ್ಬ ವ್ಯಕ್ತಿಯ ಮೇಲೆ ಪೊಲೀಸರು ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪೊಲೀಸರಿಗೆ ಆ ಶಂಕಿತ ಪೊಲೀಸರ ಕೈಗೆ ಸಿಗದ ಕಾರಣ ಅವರು ಅವನ ತಮ್ಮನನ್ನು ವಿಚಾರಣೆಗೆ ಎಂದು ತಂದಿದ್ದಾರೆ. ಅದೇ ತರ ಶಂಕಿತನನ್ನು ಪೊಲೀಸರು ಈಗಾಗಲೇ ಹುಡುಕುತ್ತಿದ್ದಾರೆ. ಈಕೆ ಗಂಡನನ್ನು ಬಿಟ್ಟು ಬೇರೆ ಯಾರದ್ದೋ ಸಹವಾಸವನ್ನು ಮಾಡಿ ಒಂಟಿ ಮನೆಯಲ್ಲಿ ಒಬ್ಬಳೇ ಇದ್ದು ಈ ರೀತಿ ಬರ್ಬರವಾಗಿ ಹತ್ಯೆಯಾಗಿ ಹೋಗಿದ್ದಾಳೆ. ಈ ಘಟನೆ ನಮ್ಮ ಸಿಲಿಕಾನ್ ಸಿಟಿಯ ಜನರಿಗೆ ತುಂಬಾ ಭಯವನ್ನು ಉಂಟು ಮಾಡಿದೆ.